ಓಕೆ, ಗುಜರಾತ್ಗೆ ಗೃಹ ಸಚಿವ ಅಮಿತ್ ಶಾ ದೌಡಾಯಿಸ್ತಾ ಇದ್ದಾರೆ. ವಿಮಾನ ಪತನದ ಬೆನ್ನಲ್ಲೇ ಗುಜರಾತ್ನತ್ತ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ. ಅಮಿತ್ ಶಾನು ಬರ್ತಾ ಇದ್ದಾರೆ, ಜೊತೆಗೆ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಕೂಡ ಬರ್ತಾ ಇದ್ದಾರೆ. ಬರಬೇಕು, ನನ್ನ ಪ್ರಕಾರ ಬರಬೇಕು. ದೊಡ್ಡ ದುರ್ಘಟನೆ ನಡೆದು ಹೋಗಿದೆ. ಮೋದಿ ಸೂಚನೆ ಹಿನ್ನೆಲೆಯಲ್ಲಿ ಅಹಮದಾಬಾದ್ನತ್ತ ಅಮಿತ್ ಶಾ ಅವರು ಹೊರಟಿದ್ದಾರೆ. ಮೇಲಿಂದ ಮೇಲೆ ಇಂಥ ಘಟನೆಗಳು ನಡೀತಾ ಇದೆ. ವೆರಿ ಅನ್ಫಾರ್ಚುನೇಟ್. ಸೊ ಹಾಗಾಗಿ ಈಗ ಸದ್ಯಕ್ಕಂತೂ ದೊರಕ್ತಾ ಇರತಕ್ಕಂಥ ಮಾಹಿತಿ, ಇಂಜಿನ್ನಲ್ಲಿ ತಾಂತ್ರಿಕ ದೋಷದಿಂದಲೇ ದುರ್ಘಟನೆ ಸಂಭವಿಸಿದೆ ಅಂತ. ಆದರೆ ಸಾವಿನ ಸಂಖ್ಯೆ ಸದ್ಯಕ್ಕೆ 30 ಖಚಿತಪಡಿಸಿದ್ದಾರೆ. ಇದು ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಆ ದೃಶ್ಯವನ್ನು ನೋಡಿದಾಗ ಹಂಗೆ ಅನಿಸುತ್ತೆ. ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ಅಗ್ನಿಶಾಮಕ ವಾಹನಗಳು, ಆಯಿತಾ, NDRF ಟೀಮ್, SDRF ಟೀಮ್ ಎಲ್ಲ ದೌಡಾಯಿಸಿದ್ದಾರೆ. ಆ್ಯಂಬುಲೆನ್ಸ್ಗಳೆಲ್ಲ ಬಂದಿದೆ ನೋಡಿ. ಅಲ್ಲಿ ಸಾಗಿಸ್ತಾ ಇರೋದನ್ನ, ಸ್ಟ್ರೆಚರ್ ಮೇಲೆ ಹಾಕ್ಕೊಂಡು ಗಾಯಾಳುಗಳನ್ನು ಸಾಗಿಸ್ತಾ ಇರೋದನ್ನ ನೋಡ್ತಾ ಇದ್ರಿ. ಕೆಲವ್ರಿಗಂತೂ ವಿಪರೀತ ಬರ್ನ್ ಇಂಜುರೀಸ್ ಆಗಿದೆ. ನಾನು ನೋಡ್ತಾ ಇದ್ದೆ ಕೆಲವು ವಿಡಿಯೋಸ್ನ. ಮೈಯಲ್ಲಿ ಏನೂ ಇಲ್ಲ, ಹಂಗೆ ಸುಟ್ಟೋಗಿದೆ. ಆದರೂ ಸಾಧ್ಯವಾದಷ್ಟು ಜನ ಬದುಕಬೇಕು. 2 ಪುಟ್ಟ ಮಕ್ಕಳಿದ್ರಂತೆ, 12 ಜನ ಸಿಬ್ಬಂದಿ, ಏರ್ ಇಂಡಿಯಾ ಸಿಬ್ಬಂದಿ, 230 ಪ್ರಯಾಣಿಕರು, 162 ಮಂದಿ ಭಾರತೀಯರು, ಅದರಲ್ಲಿ 61 ವಿದೇಶಿಯರಿದ್ದರು. ಈಗ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ, ಏರ್ಪೋರ್ಟಲ್ಲಿ ನಿಮಗೆ ಪ್ರತಿಯೊಬ್ಬ ಪ್ಯಾಸೆಂಜರ್ ಡೀಟೇಲ್ಸು ಸಿಕ್ಬಿಡುತ್ತೆ. ಏರ್ಪೋರ್ಟಲ್ಲಿ ಪ್ರತಿಯೊಬ್ಬ ಪ್ಯಾಸೆಂಜರ್ ಡೀಟೇಲ್ಸು ಸಿಗುತ್ತೆ. ಆಮೇಲೆ ಇದೇ ವಿಮಾನದಲ್ಲಿ ಅಹಮದಾಬಾದ್ನಿಂದ ಲಂಡನ್ಗೆ ವಿಜಯ್ ರೂಪಾನಿ ಅವರು, ಅಂದರೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು ಕೂಡ ಪ್ರಯಾಣ ಮಾಡ್ತಾ ಇದ್ರು ಅಂತ ಮಾಹಿತಿ ಇದೆ. ಎಲ್ಲವೂ ಸರಿ ಇದ್ದಿದ್ರೆ ಇವತ್ತು ಸಾಯಂಕಾಲ 6:20ಕ್ಕೆ ಲಂಡನ್ನಲ್ಲಿ ಅದು ಲ್ಯಾಂಡ್ ಆಗಬೇಕಾಗಿತ್ತು. 1:39ಕ್ಕೆ ಟೇಕ್ ಆಫ್ ಆಗಿದೆ. 1:39ಕ್ಕೆ 1:50ಕ್ಕೆ ಕ್ರ್ಯಾಶ್ ಆಗಿದೆ. ಟೇಕ್ ಆಫ್ ಆಗಿ ಅದು ಭೂಮಿಯನ್ನು ಬಿಟ್ಟು ಮೇಲೆ ಹೋಗಿ 850 ಅಡಿಯಿಂದ ಕೆಳಗಡೆ ಬಂದಿರೋದು.